ನಮಸ್ಕಾರ ಎಲ್ಲರಿಗೂ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ 24ನೇ ಕಂತಿನ ಪಡೆಯುವಂತ ರೈತರ ಪಟ್ಟಿ ಬಿಡುಗಡೆಯಾಗಿದೆ. ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇದ್ರೆ ಮಾತ್ರ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 24ನೇ ಕಂತಿನವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ನಿಮ್ಮ ಒಂದು ಖಾತೆಗೆ 2,000 ರೂಪಾಯಿ ಹಣ ಕೂಡ ಜಮಾ ಆಗುವಂಥದ್ದು. ಒಂದು ವೇಳೆ ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇರಲಿಲ್ಲ ಅಂತಂದ್ರೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಆಗಲ್ಲ. ನಿಮ್ಮ ಒಂದು ಖಾತೆಗೆ ಹಣವನ್ನ ಕೂಡ ಜಮಾ ಮಾಡಲ್ಲ. ಹಾಗಾಗಿ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ 24ನೇ ಕಂತಿನ ಪಡೆಯುವಂತ ರೈತರ ಪಟ್ಟಿನ ಚೆಕ್ ಮಾಡ್ಕೊಳ್ಳುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 24ನೇ ಕಂತಿನ ಪಡೆಯುವಂತ ರೈತರ ಪಟ್ಟಿ ಬಿಡುಗಡೆಯಾಗಿದೆ. ಈ ಒಂದು ಲಿಸ್ಟ್ ಅಲ್ಲಿ ರೈತರ ಹೆಸರು ಇದೆಯಾ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳುವಂತ ವಿಧಾನವನ್ನ ತಿಳಿಸ್ತಾ ಇದ್ದೀನಿ. ಯಾಕೆ ಈ ಒಂದು ವಿಧಾನವನ್ನ ರೈತರು ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ, ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 24ನೇ ಕಂತಿನ 2,000 ರೂಪಾಯಿನ ರೈತರು ಪಡೆಯಬೇಕಾಗಿತ್ತು ಅಂತಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ರೈತರ ಹೆಸರು ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ. ಈ ಒಂದು ಲಿಸ್ಟ್ ಅಲ್ಲಿ ರೈತರ ಹೆಸರು ಇತ್ತು ಅಂತಂದ್ರೆ 2,000 ರೂಪಾಯಿ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ನಿಮ್ಮ ಖಾತೆಗೆ 2,000 ರೂಪಾಯಿ ಹಣ ಕೂಡ ಜಮಾ ಆಗುವಂಥದ್ದು. ಒಂದು ವೇಳೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂತಂದ್ರೆ ನೀವು ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ 24ನೇ ಕಂತಿನ 2,000 ರೂಪಾಯಿನ ಪಡೆಯಕ್ಕೆ ಆಗಲ್ಲ. ಯಾಕೆಂದ್ರೆ ನಿಮ್ಮ ಒಂದು ಹೆಸರನ್ನ ಪಟ್ಟಿಯಿಂದ ತೆಗೆದಾಗಲಾಗಿರುತ್ತೆ. ಹಾಗಾಗಿ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದನೆ ಅಥವಾ ಕಚೇರಿಗೆ ಹೋಗದನೆ ಸ್ವತಃ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ 24ನೇ ಕಂತಿನ ಪಡೆಯುವಂತ ರೈತರ ಪಟ್ಟಿನ ತಿಳಿದುಕೊಳ್ಳುವಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ಫಾರ್ಮರ್ಸ್ ಕಾರ್ನರ್ ಅಂತ ಇದೆ ನೋಡಬಹುದು. ಸೊ ಈ ಒಂದು ಫಾರ್ಮರ್ಸ್ ಕಾರ್ನರ್ ಅಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಇರುತ್ತೆ, ಅಂದ್ರೆ ಫಲಾನುಭವಿಗಳ ಪಟ್ಟಿ ಅಂತ. ಈ ಒಂದು ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬೆನಿಫಿಷರಿ ಲಿಸ್ಟ್ ಅಂತ ಮತ್ತೊಂದು ಪೇಜ್ ಕೂಡ ಬಂದಿರುತ್ತೆ. ಇಲ್ಲಿ ಸ್ಟೇಟ್ ಅಂತ ಇರುತ್ತೆ, ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಮ್ಮ ಕರ್ನಾಟಕವನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಅಂತ ಬಂದಿರುತ್ತೆ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ಪಟ್ಟಿನ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಸಬ್ ಡಿಸ್ಟಿಕ್ ಅಂತ ಬಂದಿರುತ್ತೆ, ಅಂದ್ರೆ ತಾಲೂಕು ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ವಿಲೇಜ್ ಅಂತ ಬಂದಿರುತ್ತೆ, ನಿಮ್ಮ ಊರು ಅಥವಾ ವಿಲೇಜ್ ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಗೆಟ್ ರಿಪೋರ್ಟ್ ಅಂತ ಇರುತ್ತೆ ನೋಡಬಹುದು. ಸೊ ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಗ್ರಾಮದಲ್ಲಿ ಅಥವಾ ನಿಮ್ಮ ಒಂದು ಊರಿನಲ್ಲಿ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಪಡೆಯುತ್ತಿರುವಂತಹ ರೈತರ ಪಟ್ಟಿ ಅಥವಾ ಲಿಸ್ಟ್ ಕೂಡ ಬಂದಿರುತ್ತೆ. ಇಲ್ಲಿ ಸೀರಿಯಲ್ ನಂಬರ್ ಅಂತ ಇರುತ್ತೆ, ಫಾರ್ಮರ್ ನೇಮ್ ಅಂತ ಇರುತ್ತೆ, ಜೆಂಡರ್ ಅಂತ ಇರುತ್ತೆ. ಫಾರ್ಮರ್ ನೇಮ್ ಅಲ್ಲಿ ಅಂದ್ರೆ ರೈತರ ಹೆಸರಿನಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಒಂದೊಂದು ಹೆಸರುಗಳನ್ನ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ಮೊದಲನೇ ಪುಟದಲ್ಲಿ 1ರಿಂದ 50 ಜನ ರೈತರ ಹೆಸರನ್ನ ಕೊಟ್ಟಿರ್ತಾರೆ. ಈ ಒಂದು 1ರಿಂದ 50 ಜನ ರೈತರ ಹೆಸರಿನಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ಇಲ್ಲಿ ಎರಡನೇ ಪುಟ ಅಥವಾ ಸೆಕೆಂಡ್ ಪೇಜ್ ನ ಕೂಡ ನೀವು ಓಪನ್ ಮಾಡಬಹುದು. ಇಲ್ಲಿ 2 ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಪುಟ ಕೂಡ ಓಪನ್ ಆಗುವಂತದ್ದು. ಇದರಲ್ಲಿ 50ರಿಂದ 100 ಜನ ರೈತರ ಹೆಸರು ಇರುವಂತದ್ದು. ಇದೇ ರೀತಿಯಾಗಿ ಒಂದೊಂದು ಪುಟಗಳನ್ನ ಓಪನ್ ಮಾಡ್ತಾ ಹೋಗಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ನೀವು 24ನೇ ಕಂತಿನ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ನಿಮ್ಮ ಒಂದು ಖಾತೆಗೆ 2,000 ರೂಪಾಯಿ ಹಣ ಕೂಡ ಜಮಾ ಆಗುವಂತದ್ದು. ಈ ರೀತಿಯಾಗಿ ರೈತರು ತಮ್ಮ ಒಂದು ಮೊಬೈಲ್ನ ಮೂಲಕನೇ ಲಿಸ್ಟ್ ಅಲ್ಲಿ ಹೆಸರನ್ನ ಚೆಕ್ ಮಾಡ್ಕೋಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.